ಕಾಡಿಗೆ ನಾವು ಹೊಸಬ್ರೋ ಅಥವಾ ಕಾಡ್ ನಮ್ಗೆ ಹೊಸದೋ ಗೊತ್ತಿಲ್ಲ, ನಮ್ಗೆ ಗೊತ್ತಿದಿರುವಂತ ಒಂದು ಸಂತೋಷ ಸಿಗುತ್ತೆ. ಯಾಕಂದ್ರೆ ಪ್ರಕೃತಿ ಬಂದು ಈಗಿಂದಲ್ಲ, ಲಕ್ಷಾಂತರ ವರ್ಷದಿಂದ ಇದ್ದಿರೋದು. ಅದನ್ನ ನಮಸ್ತೆ ನನ್ನ ಗೆಳೆಯರೇ ಹಾಗೂ ಗೆಳತಿಯರೇ, ಹಿರಿಯರೇ ಹಾಗೂ ಕಿರಿಯರೇ. ಸೊ ಕುನ್ನೂರಿಂದ ನಾನು ಟ್ಯೂಸ್ಡೇ ಬೆಳಗ್ಗೆನೇ ಎದ್ದು ಹೊರಟೆ, ಮಾರ್ನಿಂಗ್ 5:30 ಹಂಗೆ. ಸೊ ನನಗೆ ಅನೀಶ್ ಫ್ಯಾಮಿಲಿ ಹೊರಡಲಿಕ್ಕೆಲ್ಲ ಸಿದ್ಧ ಮಾಡಿ ನನಗೆ ಒಂದು ವೋಟ್ ಆಫ್ ಥ್ಯಾಂಕ್ಸ್ ಕೊಟ್ಟು ಪಾಪ ಎಲ್ಲರೂ ಬಾಗ್ಲ ಹತ್ರ ಬಂದು ಗಾಡಿಯವರು ನನ್ನ ಬಿಟ್ಟು ಪಾಪ ಹೋದರು. ಅವರೆಲ್ಲರಿಗೂ ನನ್ನದೊಂದು ಬಿಗ್ ಥ್ಯಾಂಕ್ಸ್. ಅನೀಶ್ ಫ್ಯಾಮಿಲಿ ನನ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ತಿಂಡಿಯಿಂದ ಹಿಡಿದು ಊಟದಿಂದ ಹಿಡಿದು ಮಲ್ಗೋ ಜಾಗದಿಂದ ಹಿಡಿದು ಪಾಪ ಆಸ್ಟೇನೋ ಅವರೇ ಆರಿಸ್ಕೊಡ್ತಾಯಿದ್ರು, ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ನಾನಂತೂ ಅನೀಶ್ ಮನೆಯಲ್ಲಿ ತುಂಬ ಎಂಜಾಯ್ ಮಾಡಿದೆ. ಅವ್ರದ್ದು ಫ್ಯಾಮಿಲಿ ನೋಡ್ಕೊಳೋಂಥ ರೀತಿಗೆ ನಾನು ಯಾವತ್ತೂ ಚಿರಋಣಿ. ತುಂಬ ಥ್ಯಾಂಕ್ಸ್. ಅನೀಶ್ಗೂ ನಾನು ತುಂಬ ಥ್ಯಾಂಕ್ಸ್ ಹೇಳಿದ್ದೀನಿ. ಯಾಕಂದರೆ ಕುನ್ನೂರನ್ನ ಎಕ್ಸ್ಪ್ಲೋರ್ ಮಾಡಬೇಕಂತಿತ್ತು. ಕುನ್ನೂರಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ನನಗೆ ಅನೀಶ್ ಹೆಲ್ಪ್ ಇಲ್ದಂಗೆ ಆಗ್ತಿರಲಿಲ್ಲ, ಅವ್ನ ಗೈಡೆನ್ಸ್ ಇಲ್ದಂಗೆ ಆಗ್ತಿರಲಿಲ್ಲ. ಸೊ ತುಂಬ ಎಂಜಾಯ್ ಮಾಡಿದೆ. ಸೊ ಇಲ್ಲಿ ನೀವು ನೋಡ್ಬೋದು, ಇದು ನೀಲಗಿರೀಸ್ ಫಾರೆಸ್ಟಿಂದ ಎಕ್ಸಿಟ್ ಆಗ್ತಾಯಿದ್ದೀನಿ. ಸೊ ಪಾಮ್ ಟ್ರೀಸ್ ಇದೆ. ಸೊ ಇಲ್ಲಿ ಯೂಶ್ವಲಿ ಯಾರ್ಯಾರೆಲ್ಲ ಊಟಿಗೆ ಹೋಗಿರ್ತಾರೆ ವಾಪಸ್ ಬರ್ತಾ ಈ ಲೊಕೇಶನಿಗೆ ಬಂದು ಇಲ್ಲಿ ಫೋಟೋ ಎಲ್ಲ ತೆಗೆಸ್ಕೊಂಡು ಹೋಗಿರ್ತಾರೆ. ನಾನು ಒಬ್ಬನೇ ಇದರಿಂದ ನಾನು ನಿಲ್ಲಿಸಲಿಲ್ಲ. ಯೂಶ್ವಲಿ ಫ್ರೆಂಡ್ಸ್ ಎಲ್ಲ ಬಂದರೆ ಇದೊಂದು 100% ಫೋಟೋ ರೀಲ್ಸ್ ಅವೆಲ್ಲ ಮಾಡಲಿಕ್ಕೆ ಒಂದು ಬ್ಯೂಟಿಫುಲ್ ಸ್ಪಾಟ್ ಇದು. ಸೊ ಊಟಿಯಿಂದ ಬರ್ತಾ ನನಗೆ ಮಸೀನಗುಡಿ ಈ ರೂಟ್ ಬಿಡೋದಿಲ್ಲ. ಸೊ ಈ ಕಡೆ ರೂಟ್ ತೊಗೊಬೇಕು. ಈ ರೂಟಲ್ಲಿ ಬರ್ತಾ ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಒಳ್ಳೆ ನೇಚರು, ಒಳ್ಳೆ ಫಾರೆಸ್ಟ್ ನೋಡ್ತಾ ಇರ್ಬೋದು, ಬ್ಯೂಟಿಫುಲ್ಲಾಗಿರುತ್ತೆ. ಸೊ ನೀವು ಫ್ಯಾಮಿಲಿ ಜೊತೆಲ್ಲ ಬಂದರೆ ಅಲ್ಲಲ್ಲಿ ಸೌತೆಕಾಯಿ ಅದೆಲ್ಲ ಮಾರ್ತಾಯಿರ್ತಾರೆ, ಅದೆಲ್ಲ ತಿಂದ್ಕೊಂಡು ಪೈನಾಪಲ್ಲು ಅವೆಲ್ಲ ಟೈಮ್ ಪಾಸ್ ಮಾಡ್ಕೊಂಡು ಬರ್ಬೋದು. ಈ ಫಾರೆಸ್ಟ್ ಒಳಗೆ ಬಂದರೂ ಅಷ್ಟೇ ನಿಮಗೆ ಒಳ್ಳೆ ಬ್ಯೂಟಿಫುಲ್ ಸ್ಪಾಟ್ ಸಿಗುತ್ತೆ, ಫೋಟೋಸ್ ಎಲ್ಲ ತಗೊಂಡ್ಬರ್ಬೋದು. ಆಮೇಲೆ ಮೋಸ್ಟ್ ಆಫ್ ದಿ ಟೂರಿಸ್ಟ್ ಸ್ಪಾಟ್ಸ್ ಎಲ್ಲ ಇರೋದೇ ಈ ರೂಟಲ್ಲಿ. ಸೊ ಈ ರೂಟಲ್ಲಿ ಬರ್ತಾ ನಿಮ್ಗೆ ಒಳ್ಳೆ ಟೈಮ್ ಪಾಸ್ ಅಂತೂ ಆಗುತ್ತೆ. ತುಂಬ ಸ್ಪಾಟ್ಸ್ ಇದ್ದಾವೆ. ಊಟಿಯಿಂದ ಹೊರಡ್ತಾನೆ ಇಲ್ಲಿ ಬರ್ತಾ ತುಂಬ ಟೂರಿಸ್ಟ್ ಸ್ಪಾಟ್ಸ್ ಇದೆ. ಅದೆಲ್ಲ ನೋಡ್ಕೊಂಡು ಬರ್ತಾ ಈ ಪಾಮ್ ಟ್ರೀ ಹತ್ರ ಬಂದರೆ ಇಲ್ಲೊಂದು ಲಾಸ್ಟ್ ಫೋಟೋಸ್ ಎಲ್ಲ ತಗೊಂಡು ನೆಕ್ಸ್ಟ್ ನೀವು ಬಂಡೀಪುರ್ ಫಾರೆಸ್ಟ್ಗೆ ಎಂಟ್ರಿ ಆಗ್ಬೋದು. ಸೊ ಬಂಡೀಪುರ್ ಫಾರೆಸ್ಟಲ್ಲಿ ಏನೆಲ್ಲ ನಾನು ಸೈಟ್ ಮಾಡಿದೆ ಅಂತ ನಿಮಗೆ ಮುಂದೆ ಹೋಗ್ತಾ ತೋರಿಸ್ತಾ ಇರ್ತೀನಿ. ನೋಡಿ, ಎಂಜಾಯ್ ಮಾಡಿ. ಕ್ಯಾಡ್ಬರೀಸ್, ಆನೆ ನಡೆದಿದ್ದೆ ದಾರಿ ಬರ್ತಾ ಇದ್ದೀನಿ. ತಾಕತ್ತಿದ್ರೆ ಕಟ್ಟಾಕು. ನೋಡ, ನಮ್ಮನ್ನ ಫೇಸ್ ಮಾಡ್ಬೇಕು ಅಂತಂದ್ರೆ ಗುಂಡಿಗೆಯಲ್ಲಿ ದಮ್ ಇರ್ಬೇಕು. ನಮ್ ಹೊಡೆತ ತಡ್ಕೋಬೇಕು ಅಂತಂದ್ರೆ ಮೈಯಲ್ಲಿ ಶಕ್ತಿ ಇರ್ಬೇಕು. ಮಟನ್ ಊಟ ಮಾಡಿದ್ರೆ ಮೈ ಒಳ್ಳೆ ನೋಡ ಏನೋ ನಡೀತಾ ಇದೆ. ಕ್ಯಾಡ್ಬರೀಸ್ ತೆಗೆದು ಒಳಗಾಕ್ಬಿಡ್ತೀನಿ. ಏನೋ ನಡೀತಾ ಇದೆ. ಆನೆ ನಡೆದಿದ್ದೆ ದಾರಿ ಬರ್ತಾ ಇದ್ದೀನಿ. ತಾಕತ್ತಿದ್ರೆ ಕಟ್ಟಾಕ. ಹಲೋ ಹಲೋ, ಸೌಂದರ್ಯ ಲೋಕದಿಂದ ಜಾರಿದೆ. ನೋಡೋಕೆ ನೂರು ಕಣ್ಣು ಸಾಲದೆ.
ಸೌಂದರ್ಯ ಲೋಕದಿಂದ ಜಾರಿದೆ ನಿನ್ನ ನೋಡು. Zinke Marina, Zinke Marina, Zinke Marina, Zinke Marina. ಚಿಮ್ಮುಟೋಡಿವೆ ಜಿಂಕೆಗಳು ಕುಣಿದಾಡುತ್ತ ನಲಿದಿವೆ ನವಿಲುಗಳು ಮುಗಿಲನ್ನು ತುಂಬಿಸುವ ತೆಗಲಿ ತೂಗಾಡುತ್ತ ನಿಂತ ಮರಗಳಲ್ಲಿ ಕಾಡುತ್ತಿರೆ ಬಾನಾಡಿಗಳು ಎದೆಯಲ್ಲಿ ಸಂತಸದ ಹೊನಲು ಇದು ವನ್ಯ ಮೃಗಗಳ ಲೋಕವು ಈ ಭೂಮಿಗೆ ಇಳಿದ ನಾಕವೋ ನಾವಾಡುವ ನುಡಿಗೆ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಗಂಧದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ ಆಹಾ ಆಹಾ ಓಹೋ ಓಹೋ ಓಹೋ
ಇದು ಬಂದು ಸಾಕಿರೋ ಆನೆಗಳು. ಸೊ ಬಂಡೀಪುರ ಕಾಡೋಡೆ ಸಫಾರಿ ಪಾಯಿಂಟಿಗೆ ಬಂದರೆ ಅಲ್ಲೇ ಒಂದು ಚೂರು ಮುಂದೆ ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಆನೆಗಳನ್ನ ಕಟ್ಟಾಕಿರ್ತಾರೆ. ಸೊ ಇದೆಲ್ಲ ಸಾಕಿರೋ ಆನೆ. ಸೊ ಇದನ್ನು ನೈಟ್ ಹೊತ್ತು ಕಾಡಾನೆಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಸೊ ಮಕ್ಕಳಿಗೆ ನೀವು ಸಫಾರಿಯನ್ನು ಬಂದಾಗ ಸಫಾರಿ ಸ್ಪಾಟಲ್ಲಿ ನಿಂತಾಗ ಒಂಚೂರು ಮುಂದೆ ಹಂಗೆ ವಾಕ್ ಮಾಡ್ಕೊಂಬನ್ನಿ, ಇಲ್ಲಾಂದರೆ ಕಾರಲ್ಲೇ ಬನ್ನಿ. ಸೊ ಇದು ಕಾಣುತ್ತೆ, ತೋರಿಸಿ ಅವರಿಗೆ. ಇಲ್ಲಿ ನೋಡಿ, ನವಿಲುಗಳು ರೋಡ್ಗೆ ಸಿಕ್ಬಿಡ್ತು ನನಗೆ. ಇದು ಆ್ಯಕ್ಚುಲಿ ಅನೀಶ್ ಮನೆ ಹತ್ರ ತೆಗ್ದಿರೋ ವಿಡಿಯೋ. ಇದು ಲಾಸ್ಟಲ್ಲಿ ಹಾಕ್ತಾಯಿನಿ. ಏನಕ್ಕೆ ಅಂದರೆ ಅವ್ರ ಮನೆ ಹತ್ರನೇ ನವಿಲುಗಳು ಸಿಗ್ತಾಯಿತ್ತು. ಸೊ ಅವ್ರ ಮನೆ ಮೇಲೂ ಬಂದುಬಿಡ್ತಾಯಿತ್ತು. ಇದು ಅವ್ರ ಮನೆ ಹತ್ರನೇ ತೆಗ್ದಿರೋ ವಿಡಿಯೋ. ಎರಡು ಜೋಡಿಯಾಗಿ ಹೋಗ್ತಾಯಿದ್ವು. ಅವ್ರ ಮನೆ ಹತ್ರ ಎಲ್ಲ ಫಾರೆಸ್ಟ್ ಇರೋದ್ರಿಂದ ಬೈಸನ್ನು, ನವಿಲು ಇವೆಲ್ಲ ಕಾಮನಾಗಿ ಕಾಣಿಸ್ತಾಯಿತ್ತು. ಸೊ ತುಂಬ ನವಿಲುಗಳಿತ್ತಲ್ಲಿ. ಸೊ ಅದರಲ್ಲಿ ಎರಡು ನನಗೆ ರೋಡಲ್ಲೇ ಸಿಕ್ತು ನೋಡಿ, ಎಷ್ಟು ಚೆನ್ನಾಗಿದೆ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾಯಿನಿ. ನಾನು ಸೀದಾ ಮೈಸೂರಿಗೆ ಹೋದೆ. ಸೊ ಬ್ರೇಕ್ಫಾಸ್ಟ್ಗೆ ಹನುಮಂತನೇ ತಿನ್ಬೇಕಂಥೇಳಿ ಸೀದಾ ಮೈಸೂರಿಗೆ ಹನುಮಂತಿಗೆ ರೀಚ್ ಆದೆ. ಸೊ ಇಲ್ಲಿಗೆ ನನ್ನ ವಿಡಿಯೋ ಎಂಡ್ ಆಗುತ್ತೆ. ಹನುಮಂತು ಬಿರಿಯಾನಿಗೆ ಹೋಗೋಣ ಬನ್ನಿ. ನಾನು ರೆಗ್ಯುಲರಾಗಿ ಬರೋವಂಥ ಹನುಮಂತು ಇದ್ದೇನೆ ಮಂಡಿ ಮೊಹಲಾದಲ್ಲಿ. ಬಂದು ಒಂದು ಹಾಫ್ ಬಿರಿಯಾನಿ, ಮಟನ್ ಕುರ್ಮಾ ತಿನ್ಕೊಂಡು ಬೆಂಗಳೂರು ಕಡೆ ಹೊರಟೆ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನೆಕ್ಸ್ಟ್ ಒಂದು ಒಳ್ಳೆ ಆಫೀಸ್ದೊಂದು ಟ್ರಿಪ್ ವಿಡಿಯೋ ಬರುತ್ತೆ. ಸೊ ಲೆಟ್ಸ್ ಮೀಟ್ ಅಗೇನ್. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ಓಹೋ